ನೂರನೇ ವಸಂತವನ್ನ ಪೂರೈಸಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕೆಲವರಲ್ಲಿ 108 ಗೊಂದಲಗಳಿದ್ದಾವೆ. ಈ ಗೊಂದಲಗಳಿಗೆಲ್ಲ ತೆರೆ ಎಳೆಯುವಂತಹ ಕೆಲಸ ಇವತ್ತಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಾರಥಿ ಡಾಕ್ಟರ್ ಮೋಹನ್ ಭಾಗವತ್ ಸಂಘದ ಬಗೆಗಿನ ಹಲವು ಯಕ್ಷ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವಸಂತ ಪೂರೈಸಿರೋ ಸಂಭ್ರಮದಲ್ಲಿರೋ ಸಂಘದ ಬಗ್ಗೆ ಕೆಲವರಿಗೆ ಹಲವು ಗೊಂದಲಗಳಿವೆ. ಸದ್ಯ ಆರ್ಎಸ್ಎಸ್ ಬಗೆಗಿನ ಹಲವು ಪ್ರಶ್ನೆಗಳಿಗೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಖಾಸಗಿ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಂವಾದದಲ್ಲಿ ಮೋಹನ್ ಭಾಗವತ್ ಉತ್ತರ ನೀಡಿದ್ದಾರೆ. ಬ್ರಿಟಿಷರ ಕೈಯಲ್ಲಿ ನಾವು ಆರ್ಎಸ್ಎಸ್ ನೋಂದಣಿ ಮಾಡಬೇಕಿತ್ತ? ಆರ್ಎಸ್ಎಸ್ ನೋಂದಣಿ ಬಗ್ಗೆ ಮೋಹನ್ ಭಾಗವತ್ ಸ್ಪಷ್ಟನೆ. 1925ರಲ್ಲಿ ಜನ್ಮ ತಾಳಿದ ಆರ್ಎಸ್ಎಸ್ ಇನ್ನೂ ಯಾಕೆ ನೋಂದಣಿಯಾಗಿಲ್ಲ ಅಂತ ಮೋಹನ್ ಭಾಗವತ್ ಉತ್ತರಿಸಿದ್ದಾರೆ. ಬ್ರಿಟಿಷರ ಕೈಯಲ್ಲಿ ನಾವು ಆರ್ಎಸ್ಎಸ್ ನೋಂದಣಿ ಮಾಡಿಸಬೇಕಿತ್ತ ಅಂತ ವಿರೋಧಿಗಳಿಗೆ ಚಾಟಿ ಬೀಸಿದ್ದಾರೆ. So, do you expect us to register with the British government? Against whom our Sarsanga Chalak was fighting at that time. Then after independence, the laws we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals and we are a recognized organization. ಸಂಘದ ಹಿಂದೂ ರಾಷ್ಟ್ರ ಅನ್ನೋ ನಿಲುವು ಎಂದಿಗೂ ಬದಲಾಗಲ್ಲ. ಬಲಿಷ್ಠ ಭಾರತ ಕಟ್ಟೋದೇ ನಮ್ಮ ಗುರಿ ಎಂದ ಮೋಹನ್ ಭಾಗವತ್. ಆರ್ಎಸ್ಎಸ್ ಮುಖ್ಯ ಧ್ಯೇಯ ವಾಕ್ಯವೇ ಹಿಂದೂ ರಾಷ್ಟ್ರ ಎಂಬ ಘೋಷ. ಇದು ಎಂದೂ ಬದಲಾಗಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿಳಿಸಿದ್ದಾರೆ. ಬಲಿಷ್ಠ ಭಾರತ ಕಟ್ಟೋದೇ ನಮ್ಮ ಗುರಿ ಅಂತ ಭಾಗವತ್ ಹೇಳಿದ್ದಾರೆ. So we want to unite, organize, impart qualities to entire Hindu society so that they will create a prosperous and strong Bharat which will impart the dharma knowledge to the world so that world becomes happy, blissful and peaceful. That part of the task is to be carried out by the entire society, the entire nation. We are preparing Hindu society for that. Ours is the only vision, single vision. After we fulfill that vision, we don't want to do anything else. Organizing the entire Hindu society, this is our task. We'll finish it and the organized society will do the rest. We are included in that society, so we'll follow suit. But our mission, our vision is an organized, strong Hindu society. ಇನ್ನು ಸಂಘದಲ್ಲಿ ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ, ಶೈವ ಪಂಥಗಳಿಗೆ ಅವಕಾಶ ಇಲ್ಲ. ಹಿಂದೂಗಳಿಗೆ ಮಾತ್ರ ಅವಕಾಶ. ಆದರೆ ಶಾಖೆಗೆ ಬರೋರು ತಮ್ಮ ಧರ್ಮವನ್ನ ಹೊರಗಿಟ್ಟು ಬರಬೇಕಾಗುತ್ತೆ ಅಂತ ಮೋಹನ್ ಭಾಗವತ್ ತಿಳಿಸಿದ್ರು. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindu is allowed. So people with different denominations, Muslims, Christians of any denomination, they can come to Sangha. Keep your separateness out. Your speciality is welcome. But when you come inside Shaka, you come as son of Bharat Mata, member of this Hindu society. So Muslims come to Shaka.
Christians come to Shaka. As all other castes from the routinely called Hindu society, they also come to Shaka. But we don't take their count and we don't ask who they are. ಇನ್ನು ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಆರ್ಎಸ್ಎಸ್ ಯಾಕೆ ಗುರುತಿಸಿಕೊಂಡಿಲ್ಲ ಎಂಬ ಪ್ರಶ್ನೆಗೂ ಮೋಹನ್ ಭಾಗವತ್ ಉತ್ತರಿಸಿದ್ರು. We do not support any political party. We do not participate in vote politics, current politics, election politics, etc. We wanted to have Ram Mandir in Ayodhya. So our Swayamsevaks supported them who stood by its construction. So BJP was there. If Congress would have supported that, our Swayamsevaks have voted that party also. ಮೋಹನ್ ಭಾಗವತ್ ಹೇಳಿಕೆಗೆ ಸಿದ್ದರಾಮಯ್ಯ ಸಿಡಿಮಿಡಿ. ಭಾಗವತ್ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋಕೆ ಆಗಲ್ಲ ಅಂತ ಕಿಡಿ. ಆರ್ಎಸ್ಎಸ್ ನೋಂದಣಿ ಯಾಕೆ ಮಾಡಿಕೊಂಡಿಲ್ಲ ಎಂಬ ಮೋಹನ್ ಭಾಗವತ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಭಾಗವತ್ ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕಾಗಲ್ಲ ಅಂತ ಕಿಡಿಕಾರಿದ್ದಾರೆ. ನಾವು ಹೇಳಿರೋದು ಆರ್ಎಸ್ಎಸ್ ಅಂತ ಹೇಳಿಲ್ಲ, ಇನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನ ಬಿಟ್ಟರೆ ಆರ್ಎಸ್ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ ಆರ್ಎಸ್ಎಸ್ ಅಂತ. ಇನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕೆ. ಒಟ್ನಲ್ಲಿ ಆರ್ಎಸ್ಎಸ್ ಬಗೆಗೆ ಉತ್ತರ ಸಿಗದ ಅದೆಷ್ಟೋ ಪ್ರಶ್ನೆಗಳಿಗೆ ಡಾಕ್ಟರ್ ಮೋಹನ್ ಭಾಗವತ್ ಇಂದು ಉತ್ತರ ನೀಡೋ ಕೆಲಸ ಮಾಡಿದ್ದಾರೆ. ಆ ಉತ್ತರವು ಸದ್ಯ ಆರ್ಎಸ್ಎಸ್ ವಿರೋಧಿಗಳ ಪಾಲಿಗೆ ಅಸ್ತ್ರವಾಗಿದ್ದು, ಇನ್ನು ಈ ಬಗ್ಗೆ ಯಾರ್ಯಾರು ಯಾವ್ಯಾವ ರಾಗ ತೆಗಿತಾರೆ ಕಾದ್ ನೋಡಬೇಕಿದೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.